ಯಾಕೆ ಇಷ್ಟು ಫೈಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಇವತ್ತು. ನಾಳೆ ಲಾಸ್ಟು ಇವ್ರುಗಳದ್ದು ಆಟ. ಎಲ್ಲರೂ ಒಬ್ಬೊಬ್ಬರು ಮನೆಗೆ ಹೋಗ್ತಾರೆ. ತುಂಬ ಇದ್ರ ಮಧ್ಯ ಪವರ್ ಬೇರೆ ಹೋಗಿತ್ತು, ಒಂದು 5 ನಿಮಿಷ ಸೈಲೆಂಟ್ ಆಗಿದ್ರು, ಮತ್ತೆ ಬಂತು ಸ್ಟಾರ್ಟ್ ಮಾಡಿಕೊಂಡ್ರು. ಇದೊಂದು ಮಗು ಉದ್ದಾಗಿಂದ ಸೈಲೆಂಟ್ ಆಗಿದೆ. ರಕ್ತ ಸಂಬಂಧಗಳ ಮೀರಿದ ಬಂಧವಿದು, ನಂಗೆ ಇವ್ರ ಫೈಟ್ಗಳು ಬಿಡಿಸಿನೇ ಸಾಕಾಗ್ತಿದೆ. ಒಂದು ಕಡೆ ಇಬ್ರು ಸೇರಂಗಿಲ್ಲ. ಏ ಗುಡ್ಡಿ, ಬೆಳ್ಳಿ ಬೆಳ್ಳಿ ಇಳಿ ಕೆಳಗೆ. ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಹಂಗೆ ಸುಮ್ಮನೆ ಹಂಗೆ ಮಾಡ್ತಾ 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 ಜೋರಾಗಿ ಹೋಗುತ್ತೆ ಜಗಳ. ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಯಾರು ಕಮ್ಮಿ ಇಲ್ಲ, ಎಲ್ಲರೂ ಜೋರಿ. ಊಟ ಕಂದ, ಊಟ. ಬನ್ನಿ ಬನ್ನಿ ಎಲ್ಲ ಬನ್ನಿ. ಇದೊಂದು ಚೆನ್ನಾಗಿ ಮಾಡ್ತಾರೆ ಊಟ ಅಂದರೆ. ಆ ಕ್ಷಣದಲ್ಲಿ ಎಲ್ಲ ಕಿಚನಲ್ಲಿ. ಊಟ ಬೇಕಾ? ಅದಕ್ಕೆ ವೆಯ್ಟ್ ಮಾಡ್ತಿದ್ದೀರಾ? ಊಟ ಬೇಕಾ ನಿಮಗೆಲ್ಲ? ಹಾಂ, ನಿಂಗೂ ಬೇಕಾ? ನಿಂಗೂ ಕೊಡ್ತೀನಿ ನೋಡಿ. ತಟ್ಟೆ ತೊಗೊಂಬರ್ತಾ ಇದೆ ರೀ ಊಟಕ್ಕೆ. ನೋಡಿದ್ರಾ, ನಾನು ಊಟ ಕೊಡ್ತೀನಿ ಅಂದಿದ್ದೆ, ತಟ್ಟೆನೂ ತೊಗೊಂಬರ್ತಾ ಇದ್ದಾರೆ ನೋಡಿ. ನನ್ನ ಮಕ್ಕಳು ಎಷ್ಟು ಚೂಟಿ ಇದ್ದಾರೆ. ಆ ತಟ್ಟೆ ತೊಗೊಂಬರೋಕ್ಕೂ ಫೈಟು. ಬನ್ನಿ ಬನ್ನಿ ಎಲ್ಲ ತಟ್ಟೆ ತೊಗೊಂಡು ಬನ್ನಿ. ಊಟ ಹಾಕತ್ತೆ ಅಮ್ಮ. ತಟ್ಟೆ ತೊಗೊಂಬನ್ನಿ, ತಟ್ಟೆ ಬನ್ನಿ ಬನ್ನಿ. ಊಟ 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 ಅಮ್ಮ ಊಟ ಕೊಡತ್ತೆ. ಫೈಟ್ ಮಾಡಿದವ್ರಿಗೆ ಊಟ ಕೊಡಲ್ಲ ಅಮ್ಮ. ಯಾರು ಫೈಟ್ ಮಾಡ್ತಾರೆ ಅವ್ರಿಗೆ ಊಟ ಇಲ್ಲ ನೋಡಿ. ತಟ್ಟೆಗಾಗಿ ಫೈಟು.